2025ರ ಸಚೇತನ ಕಾರ್ಯಕ್ರಮವನ್ನು 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡುತ್ತಿದ್ದಾರೆ. ಸಚೇತನ ಕಾರ್ಯಕ್ರಮ ವಿಷಯ ಬೇಲೂರು ದೇವಸ್ಥಾನ ವಾಸ್ತು ಶಿಲ್ಪ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಾಗಿ ಕಟ್ಟಡಗಳಿಗೆ ಹೊಯ್ಸಳರು ಮೃದು ಬಳಪದ ಕಲ್ಲನ್ನು ಬಳಸಿದ್ದರು. ದೇವಸ್ಥಾನವು ವಿಜಯನಗರ ಶೈಲಿಯಲ್ಲಿ ಗೋಪುರದಿಂದ ಕೂಡಿದ ಒಂದು ದೊಡ್ಡ ಪ್ರಾಕಾರದಿಂದ ಸುತ್ತುವರಿದಿದ್ದು, ದೇವಸ್ಥಾನವು ಒಂದು ಜಗುಲಿಯ ಮೇಲೆ ನಿಂತಿದ್ದು ಒಂದು ದೊಡ್ಡ ಕರಡಕಂತ ಕಾಣುತ್ತದೆ. ಈ ಬೇರು ಕೃತಿಯಲ್ಲಿ ಶಿಲ್ಪ ಕಲಾವಿದನ ನೈಪುಣ್ಯ ಮತ್ತು ಕೈಚಳಕ ನಿಜವಾಗಿಯೂ ಆಶ್ಚರ್ಯಕರವಾಗಿದೆ. ಶಿಲ್ಪಕಲೆಯ ಅಸಾಮಾನ್ಯತೆ ಚೆನ್ನಕೇಶದ ದೇವಸ್ಥಾನವು ಕಲ್ಲಿನಲ್ಲಿ ಮಾಡಬಹುದಾದ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಗೆ ಕಲಾ ನೈಪುಣ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ. ಈ ದೇವಸ್ಥಾನದಲ್ಲಿ 80ಕ್ಕೂ ಹೆಚ್ಚು ಮದನಿಕೆಯರ ಶಿಲ್ಪಗಳು ನಾಟ್ಯ ಬೇಟಿ ಮರಗಳ ಕೆಳಗೆ ನಿಂತಿರುವುದು ಇತ್ಯಾದಿಗಳು ಇವೆ. ಕೆತ್ತನೆಯಿಂದ ಕೂಡಿರುವ ಹೊಯ್ಸಳರ ಶೈಲಿಯಲ್ಲಿ ಅನುಪಮ ನಿರ್ಮಿತಿಗಳು. ಗರ್ಭಗೃಹವು ನವರಂಗದ ಕಂಬಳ ಮೇಲೆ ಕೆತ್ತನೆಯಿಂದ 4 ಮದನಿಕಾ ಅಂಕುಡೊಂಕಾದ ಬೇರೆ ಬೇರೆಯಾಗಿ ಮಾಡುತ್ತದೆ. ವಿಗ್ರಹಗಳು ಆಶ್ಚರ್ಯಕರವಾಗಿ ಸೊಗಸಾದ ನಾಟ್ಯ ಭಂಗಿಗಳು ನಕ್ಷತ್ರಾಕಾರವಾಗಿದ್ದು, ಹಗಲಿನ ಬೇರೆ ಬೇರೆ ಹೊತ್ತಿನ ಗರ್ಭಗೃಹವು ರೂಪಗಳನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತದೆ. ಚಾಳುಕ್ಯರ ಕಲ್ಯಾಣಕ್ಕೆ ಶಿವಮೊಗ್ಗ ಜಿಲ್ಲೆಯ ಮಗನಾದ ದಾಸೋಜ ಮತ್ತು ಚವನ ಎಂಬ ಕುಶಾಲಂಕವಾಗಿದ್ದು, ಈ ದೇವಸ್ಥಾನವು ನವರಂಗದಲ್ಲಿರುವ ಶಿಲ್ಪಗಳ ಪೈಕಿ ಧರ್ಮ ಮತ್ತು ಶಿಲ್ಪಕ್ಕೆ ರಾಜ ವಿಷ್ಣುವರ್ಧನನ ಪ್ರತಿಯಾದ ಪರಮಸುಂದರಿ ಶಾಂತಲಾದೇವಿಯ ರೂಪದ ಸ್ತ್ರೀಯಾಗಿದ್ದಳು ಎನ್ನಲಾಗುತ್ತದೆ. ಈ ಒಂದೇ ಕೆತ್ತನೆಯು ದೇವಸ್ಥಾನದ ಸೌಂದರ್ಯವನ್ನು ಹಾಗೂ ಭವ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಕಪ್ಪೆ ಚೆನ್ನಿಗರಾಯ, ಸೌಮ್ಯ ನಾಯಕಿ, ಆಡಾಳ ಮತ್ತು ಇನ್ನಿತರ ವೈಷ್ಣವ ಅಭಿವ್ಯಕ್ತಿಗಳು ಈ ದೇವಸ್ಥಾನವನ್ನು ಸುತ್ತುವರೆದಿದೆ. 13ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ರಾಘು ಎಂದು ಹೇಳಲಾದ ಒಂದು ಸಮಾಧಿಯು ಬೇಲೂರಿನಲ್ಲಿ ಇದೆ.